ಜಿಲ್ಲೆಯದು ಮತ್ತು ಸ್ಥಳೀಯರಲ್ಲಿ ನಮ್ಮ ಹೆಗ್ಗಡೆ ಇರಬೇಕಂತ ಜನ ಚಂದ್ರನ್ KC ಚಂದ್ರನ್ ಅಂತವರು ಅವ್ರು ಮತ್ತೆ ಒಂದು 25 ಜನ ಸಹಿ ಮಾಡಿ ಇಲ್ಲ ಇದನ್ನು ಇನ್ನೊಂದು ತನಿಖೆ ಮಾಡಿದ್ರೆ ನಮ್ಮ 3 ಜನರು ಇಲ್ಲ ಅಂತೇಳಿ ಅವರು ಕೇಳ್ತಾ ಇದ್ದಾರೆ. ಅಂದರೆ ಅವರು ಈಗ ತನಿಖೆ ಮಾಡಲಿ ಅಂತ ಹಂತಕ್ಕೆ ಬಂದರು. ಇದರ ಅರ್ಥ ಏನಪ್ಪ ಅಂದರೆ ಇಲ್ಲೇ ಮಟ್ಟೆನವ ಮತ್ತು ತಿಮ್ರೋಡಿ ಮತ್ತು ಮಟ್ಟೆನವ್ರು ಒಳಗೆ ಹಾಕಿರಿ ಅವ್ರು ಅನ್ನೋದು ಏನೋ ಆರೋಪ ಮಾಡ್ತಾ ಇದ್ದಾರೆ. ಮಾಡಲಿ ಏನು ತಪ್ಪಲ್ಲ ಅದು, ಯಾಕಂದ್ರೆ ಅವ್ರಿಗೆ ಎಣ್ಣೆ ಆಗಿದೆ ಅಂತ ಅವ್ರಿಗೆ ಅನಿಸ್ತಾ ಇದೆ, ಅದಕ್ಕೆ ಹೇಳ್ತಾ ಇದ್ದಾರೆ, ಅವ್ರಿಗೂ ಹಕ್ಕದ. ಅದೇ ಕಾರಣಕ್ಕೆ ತಿಮ್ರೋಡಿ ಮತ್ತು ನಮ್ಮ ಮಟ್ಟೆನವ್ರ ಜೊತೆಗೆ ವಕೀಲರು ಜಗದೀಶ್ ವಕೀಲರು ಮತ್ತು ಇನ್ನೊಂದು ವಕೀಲರು ಇಲ್ಲ ಅದ್ರ ಈ ತನಿಖೆ ಆಗಲಿ ಈ ಹಂತಕ್ಕೆ ಬಂದದ, ಇದ್ರ ಹಿಂದಿದ್ದಂಥವ್ರು ಹೆಗ್ಡೆಯವರು ಮತ್ತು ಅವ್ರ ಮಕ್ಕಳು ಸೌಜನ್ಯ ಕೊಲೆ ಆಗಿ ದೇವರಿಂದ ಅನ್ನುವಂಥ ಮಾತುಗಳನ್ನು ಇವತ್ತು ಪ್ರೂವ್ ಮಾಡಲಿಕ್ಕೆ ಹೊರಟಿದ್ದಾರೆ. ಜೊತೆಗೆ ಅನೇಕ ಜನ ವೇದವಲ್ಲಿ ಇರ್ಬೋದು, ಪದ್ಮಲತಾ ಇರ್ಬೋದು, ಯಮುನಾ ಇರ್ಬೋದು, ಅವರ ಅಣ್ಣ ಏನಪ್ಪ ಅಂದ್ರೆ ನಾರಾಯಣ ಇರ್ಬೋದು, ಅಂದ್ರೆ ಆಣೆ ಮಾವುತ್ ಇರ್ಬೋದು, ಇನ್ನೂ ಅನೇಕ ಭೂಮಿಯನ್ನು ಕಳ್ಕೊಂಡಂಥವ್ರು ಇರ್ಬೋದು, ಜೀವ ಕಳ್ಕೊಂಡಂಥವ್ರು ಸಾಕಟ್ಟಿದ್ದಾರೆ. ಅವೆಲ್ಲ ಕೇಸ್ಗಳನ್ನ ಇವತ್ತು ಹುಟ್ಟಾಕೆ ಇವತ್ತೇನಾಗಿದೆಪ್ಪ ಅಂತಂದ್ರೆ ಪೂರ್ತಿಯಾಗಿ ಧರ್ಮಸ್ಥಳ ಇವತ್ತು ಒಂದು ಸತ್ಯದಗಳಿಗೆ ಹೋಗ್ತಾ ಇದೆ ಅಂತ ಅನ್ನುವಂಥ ಪ್ರಸಂಗದಲ್ಲ ಇವತ್ತು ಮತ್ತೆ ಅದು ಯಾವುದೇ ರೀತಿ ತಡಿಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರಿಲ್ಲ ಗೊತ್ತಿಲ್ಲ. ಆದರೆ ಆ ತನಿಖೆ ಆಗಿದ್ದೀನಿ ಸುಳ್ಳಲ್ಲ, ಅದು ತನಿಖೆ ಸರಿಯಾಗಿ ಆಗಿಲ್ಲ ಅನ್ನೋದು ಇವರೆಲ್ಲರ ವಾದ. ಹೀಗಾಗಿ ಇವತ್ತೊಂದು ಹಂತಕ್ಕೆ ಬಂದಂತ ಇದೆ. ಅದು ಹೇಗಾದ್ರೂ ಮತ್ತೆ ತಡಿಬೇಕು ಅನ್ನುವಂಥದ್ದು, ಅದು ನಿಲ್ಲಿಸಬೇಕು ಅನ್ನುವಂಥ ಪ್ರಯತ್ನ ಹೆಗ್ಗಡೆ ಅವ್ರದ್ದಾದ್ರೆ, ಹೆಗ್ಗಡೆ ಫಾಲೋವರ್ಸ್ ಅವ್ರದ್ದಾದ್ರೆ. ಆದರೆ ಅದೇ ಕಾಲಕ್ಕೆ ಇವ್ರದ್ದು ಇಲ್ಲ ಆದರೆ ಯಾವುದೇ ಪ್ರಸಂಗದಲ್ಲಿ ತನಿಖೆ ಆಗಿಸ್ಬೇಕು, ರಿಸಲ್ಟ್ ಬರಬೇಕು. ಅನೇಕ ಹೆಣ್ಣುಗಳು ಬಿದ್ದಿದ್ದಾರೆ, ಅನೇಕ ಅಲ್ಲಿ ಅಸ್ಥಿಪತ್ರಗಳು ಸಿಗ್ತಾ ಇದ್ದಾವೆ, ಬುರುಡುಗಳು ಸಿಗ್ತಾ ಇದ್ದಾವೆ, ಅವರೆಲ್ಲ ತನಿಖೆಯಾಗಿ ರಿಸಲ್ಟ್ ಬರಬೇಕು ಅಂತೇಳಿ. ಈ ನಡುವೆ ಏನಾಗಿಬಿಟ್ಟದಪ್ಪ ಅಂತಂದ್ರೆ ಕಾಂಗ್ರೆಸ್ಗೆ ಅಡ್ಡ ಕತ್ತಲ್ಲಿ ಸಿಕ್ಕಂಗೆ ಆಗಿಬಿಟ್ಟರು. ಇವತ್ತು SIT ಬಿಡಿಸಿದ್ರೂ ಸಂಕಟ, ಕಂಟಿನ್ಯೂ ಮಾಡಿದರೂ ಸಂಕಟ. ಯಾಕಪ್ಪ ಅಂತಂದ್ರೆ ಒಂದು ರೀತಿಯಿಂದ ಕಂಟಿನ್ಯೂ ಆಗಿ ತಪ್ಪಿಸ ಸಿಕ್ಕರೆ ಅದು ಕರೆಕ್ಟ್ ಕಾಂಗ್ರೆಸ್ಗೆ ಹೋಗ್ತಾ ಅನ್ನೋದು ಅಷ್ಟು ಸತ್ಯದ. ಬಟ್ ಆದರೂ ಸಹಿತ ಮತದ ಮೇಲೆ ಕಲಿತಂಥವ್ರು ಎಲ್ಲರೂ ರಾಜಕಾರಣಿಗಳು